ಬಿಡ 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 ನಿನ್ನ ಹತ್ರ ಮಾತಾಡ್ಬೇಕು ಕಣೆ. ಮನೆಗೆ ಹೋಗೋಣ ಬರೆ ಪ್ಲೀಸ್ ಕಣೆ. ನಾನು ನಿಮ್ಗೆ ಅವತ್ತೇ ಹೇಳಿದ್ವೇನ್ರಿ ನಾನು ಬರಲ್ಲ ಅಂತ. ಸುಮ್ಮನೆ ಯಾಕೆ ಇಲ್ಲಿವರೆಗೂ ಬಂದು ನಂಗೆ ತೊಂದರೆ ಕೊಡ್ತೀರಾ? ಹೋಗಿ ಇಲ್ಲಿಂದ. ಬಿಡ, ನನ್ನ ಪರಿಸ್ಥಿತಿ ಸರಿ ಇಲ್ಲ ಕಣೆ. ನನಗೆ ಯಾರು ಇಲ್ಲ ಅನ್ನೋಕ್ಕಾಗ್ಬಿಟ್ಟಿದೆ ಕಣೆ. ಪ್ಲೀಸ್ ನಿನ್ಬಿಟ್ರೆ ಯಾರೇ ಇದ್ದಾರೆ ನನಗೆ. ಪಾರೆ ಪ್ಲೀಸ್ ಮನೆಗೆ ಹೋಗೋಣಪ್ಪ. ನಿಮಗೆ ಮಾತಾಡೋದಕ್ಕೆ ಯಾರು ಜನ ಇಲ್ಲ ಅಂತ ನನ್ನ ಇಲ್ಲಿವರೆಗೂ ಕರೆಯಕ್ಕೆ ಬಂದಿದ್ದೀರಾ ನೀವು? ಹೋಗ್ರಿ ರೀ. ವೀಣಾ ಆಯ್ತು ಕಣ, ನಾನು ತಪ್ಪಾಯ್ತು ಕಣ. ಬರ್ತೀಯಾ? ಹೋಗೋಣ ಮನೆಗೆ ಹೋಗೋಣಪ್ಪ. ನಿಮ್ಗೆ ಒಂದೆರಡು ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಇಷ್ಟಕ್ಕೂ ನೀವು ಬದಲಾಗಿ ಎಲ್ಲಿಗೆ ಬಂದಿದ್ದೀರಾ ಅಂತ ನನಗೆ ಅನಿಸ್ತಾ ಇಲ್ಲ ರೀ. ಮನೆಯಲ್ಲಿ ಒಬ್ಬರೇ ಇರೋಕ್ಕೆ ನಿಮ್ಗೆ ಬೇಜಾರಾಗ್ತಿದೆ. ಹೊತ್ತೊತ್ತಿಗೆ ಕೂಳ್ ಬೇಯಿಸಿ ಹಾಕೋದಕ್ಕೆ ಯಾರು ಇರಲ್ವಲ್ಲ, ಅದಕ್ಕೆ ನನ್ನನ್ನು ಕರೆಯೋದಕ್ಕೆ ಇಲ್ಲಿವರೆಗೂ ಬಂದಿದ್ದೀರಾ. ನಿಮ್ಮ ನಾಟಕ ಎಲ್ಲ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ನೀವೆಷ್ಟು ಹೇಳಿದ್ರು ಅಷ್ಟೇ, ನನ್ನ ಮನಸ್ಸು ಬದಲಾಯಿಸಲ್ಲ. ನನ್ನ ನಿರ್ಧಾರನೂ ಬದಲಾಯಿಸಲ್ಲ. ಆ ಮನೆಗೆ ನಾನು ಬರಲ್ಲ. ದಯವಿಟ್ಟು ಹೋಗಿ ಇಲ್ಲಿಂದ. ವೀಣಾ ಸ್ವಲ್ಪ ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ, ಬರಲ್ಲ ಅಂತ ಕೊಬ್ಬ ನಿಮಗೆ. ಹಾಂ ಬರ ಹೋಗೋಣ. ಬರಲ್ಲ ರೀ ನಾನು. ಬಿಡಿ ಕೈನ. ಅಯ್ಯೋ ಬಿಡ್ರಿ ನನ್ನ ಕೈನ. ಬಿಡೋ ವೀಣನ್ ಕೈ ಬಿಡು ಅಂದೆ. ಅವತ್ತು ಹೇಳಿದ್ ನಿಮ್ಗೆ ಅರ್ಥ ಆಗ್ಲಿಲ್ವಾ? ನಾವಿಲ್ದೇ ಇರುವಾಗ ಬಂದು ನಮ್ಮ ಸೊಸೆಗೆ ತೊಂದರೆ ಕೊಡ್ತಾ ಇದ್ದಾಳೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೀವನ ಪರ್ಯಂತ ಕಂಬಿ ಎಣಿಸೋಗಿ ಮಾಡ್ತೀನಿ. ಯಾರು ಇಲ್ದೇ ಇದ್ದಾಗ ಬಂದು ನನ್ನ ಸೊಸೆನ ಕೈ ಹಿಡಿದು ಎಳ್ಕೊಂಡು ಹೋಗ್ತಿದ್ಯಾ? ಎಷ್ಟೋ ಧೈರ್ಯ ನಿನಗೆ? ತಿಂದು ಕೊಬ್ಬೇನೋ? ರೀ ಫೋನ್ ಮಾಡ್ರಿ, ಈಗಲೇ ಪೊಲೀಸವ್ರು ಫೋನ್ ಮಾಡ್ರಿ. ಇದೇ ಕೊನೆ ಬಾರಿ ಹೇಳ್ತಾ ಇದ್ದೀನಿ. ಇನ್ನೊಂದು ಸಲ ನೀನು ಈಗ ಬಂದು ವೀಣಂಗೆ ತೊಂದರೆ ಕೊಟ್ರೆ ನಾನೇ 4 ಬಾರಿಸ್ಬೇಕಾಗತ್ತೆ. ಆ ಕೆಲಸ ನನ್ನ ಕೈಲಿ ಮಾಡಿಸ್ಬೇಡ. ಹೊಟ್ಟೋ ನಂದು ಒಂದು ಜನ್ಮನೇನೆ ನಿನ್ನಿಂದ ಇವ್ರ ಹತ್ರ ಅನ್ಸ್ಕೊಳಗಾಯ್ತು. ಹೋಗೋ ಹೋಗೋ. ಲಕ್ಷ್ಮಿ, ನಮಸ್ಕಾರಮ್ಮ. ಚೆನ್ನಾಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ಯಾ ವೀಣಾ? ಕೂತ್ಕೊಳ್ಳಿ. ಕೂತ್ಕೋ, ನೀನು ಕೂತ್ಕೋ. ಎಲ್ಲಮ್ಮ ನಿಮ್ಮ ಅತ್ತೆ ಮಾವ ಯಾರು ಕಾಣಿಸ್ತಾ ಇಲ್ಲ? ಅದು ಅವ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ಅದು ಸರಿ, ನೀನು ಯಾವಾಗ ಬಂದಮ್ಮ? ನಿಮ್ಮ ಮನೆಯವರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಮ್ಮ. ಅದು ಸ್ವಲ್ಪ ಬೇಜಾರಾಗ್ತಾ ಇತ್ತು ಮನೆಯಲ್ಲಿ, ಅದಕ್ಕೆ ಒಂದೆರಡು ದಿವಸ ಹೀಗೆ ಅತ್ತೆ ಮಾವನ ಜೊತೆ ಇದ್ಬಿಟ್ಟು ಹೋಗೋಣ ಅಂತ ಬಂದೆ. ವೀಣಾ ಹೇಳ್ತಿರೋದು ನೋಡಿದ್ರೆ ಏನೋ ಸಮಸ್ಯೆ ಆಗಿರೋ ಥರ ಇದೆಯಲ್ಲ. ವೀಣಾ, ಲಕ್ಷ್ಮಿ ಬರೋದು ತಡ ಆಗತ್ತಾ? ಇಲ್ಲ ಇಲ್ಲ, ಅವ್ರು ಆಗ್ಲೇ ಹೋಗಿದ್ದಾರೆ, ಇನ್ನೇನು ಬರೋ ಹೊತ್ತಾಯ್ತು. ನಮ್ಮ ಲಕ್ಷ್ಮಿ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೇ ಇದ್ಬಿಡ್ತಾಳೆ. ಅವಳು ಮೊದಲಿಂದನೂ ಹಾಗೇನೆ. ಹೌದಮ್ಮ. ಸರಿ, ನೀವು ಕೂತೀರಿ, ನಾನು ನಿಮಗೆ ಮಜ್ಜಿಗೆ ಮಾಡ್ಕೊಂಡು ತಗೊಂಡ್ಬರ್ತೀನಿ. ಏನು ಬೇಡ ವೀಣಾ, ನೀನು ಕೂತ್ಕೋ. ಸರಿ, ಹಾಗಿದ್ರೆ ನೀವು ಹೀಗೆ ನನ್ನ ಜೊತೆ ಮಾತಾಡ್ತಾ ಕೂತೀರಿ, ಅಡುಗೆ ಮಾಡಿಬಿಡ್ತೀನಿ. ಅತ್ತೆ ಮಾವ ಬಂದಮೇಲೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ. ಏನು ಬೇಡ, ನೀನು ಆರಾಮಾಗಿ ಕೂತ್ಕೊಂಡು ನನ್ನ ಜೊತೆ ಮಾತಾಡು. ಆಮೇಲೆ ಭಾವನಾ, ವೆಂಕಿ, ಚೆಲ್ವಿ ಅವರೆಲ್ಲ ಹೇಗಿದ್ದಾರೆ? ಅಮ್ಮ, ನಮ್ಮ ಮನೆಯಲ್ಲಿ ಅತ್ತೆ ಮಾವನ್ ಬಿಟ್ಟರೆ ಚೆನ್ನಾಗಿರೋ ಗಂಡ ಹೆಂಡತಿ ಅಂದರೆ ನಮ್ಮ ವೆಂಕಿ, ಚೆಲ್ವಿ ಇಬ್ಬರೇ ನೋಡಿ. ನಮ್ಮ ಜಾನ್ವಿ ಜಯಂತನೂ ಚೆನ್ನಾಗೇ ಇದ್ರಮ್ಮ. ಆದರೆ ದೇವರು ಅವಳನ್ನ ತುಂಬ ಬೇಗ ತನ್ನ ಹತ್ರ ಕರ್ಸ್ಕೊಂಡ್ಬಿಟ್ಟ. ನಮ್ಮ ಭಾವನಾ ಸಂಸಾರನೂ ಅಷ್ಟೇನು ಚೆನ್ನಾಗಿಲ್ಲ. ಯಾಕಮ್ಮ, ಏನಾಯ್ತು? ಅದು ಭಾವನಾ ಅವ್ರ ಮನೆಯಲ್ಲಿ ಏನೋ ತುಂಬ ಗಲಾಟೆಯಾಗಿ ಅವಳು ಮಾತ್ರ ಮನೆ ಬಿಟ್ಟು ಹೊರಗಡೆ ಬಂದು ಬೇರೆ ಮನೆ ಮಾಡ್ಕೊಂಡಿದ್ಲು. ಆದರೆ ಈಗ ನಮ್ಮ ಸಿದ್ದು ಅವರು ಮನೆ ಬಿಟ್ಟು ಬಂದು ಭಾವನಾ ಜೊತೆಗೆ ಇರ್ತಾ ಇದ್ದಾರಂತೆ. ನಮ್ಮ ಸಿದ್ದು ತುಂಬ ಒಳ್ಳೆ ಹುಡುಗ. ನಮ್ಮ ಭಾವನೂ ಹಾಗೆ ಅಮ್ಮ, ಮನಸ್ಸಲ್ಲಿ ಒಂದು ಸ್ವಲ್ಪನೂ ಕಲ್ಮಶ ಇಲ್ದಿರೋ ಹುಡುಗಿ. ಯಾಕೋ ಅವಳ ಜೀವನನೂ ಸರಿ ಹೋಗ್ತಾ ಇಲ್ಲ. ಜಾನ್ವಿಗೆ ಹಾಗಾಯ್ತು, ಭಾವನಾ ಜೀವನ ಹೀಗಾಗ್ತಿದೆ. ಒಟ್ಟಲ್ಲಿ ನಮ್ಮ ಅತ್ತೆ ಮಾವನಿಗೆ ನೆಮ್ಮದಿ ಅನ್ನೋದೇ ಇಲ್ಲ ನೋಡಿ. ಅದು ಯಾರು ಶಾಪತ್ತಾಗಿದೆಯೋ ಏನೋ ಅಮ್ಮ. ನಮ್ಮನೆಯಲ್ಲಿ ಯಾರೂ ಸಂತೋಷವಾಗಿಲ್ಲ, ಯಾರ ಮುಖದಲ್ಲೂ ನಗು ಇಲ್ಲ. ನಮ್ಮ ಅತ್ತೆ ಮಾವನಿಗೆ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾನೆ ಇರುತ್ತೆ. ನಮ್ಮ ಹಣೆ ಬರನೇ ಸರಿ ಇಲ್ಲ ಅನ್ಸುತ್ತೆ. ಅಯ್ಯೋ, ನನ್ನ ನೋಡಿ,
ಈ ಪಾಪ ನಮ್ಮ ಅತ್ತೆ ನಮ್ಮ ಮಾತಾಡ್ಸಕ್ಕೆ ಅಂತ ಬಂದರೆ ನಾನು ನಮ್ಮ ಸಂಸಾರದ ಗೋಳನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊತಾ ಕೂತ್ಬಿಟ್ಟೆ, ಕ್ಷಮಿಸಿ. ಹಾಗೇನು ಅನ್ಕೋಬೇಡ ವೀಣಾ, ನಾನೇನು ಬೇರೆಯವಳ ಹೇಳು. ಅಲ್ಲ ವೀಣಾ, ಆಗ್ಲಿಂದ ಎಲ್ರ ಬಗ್ಗೆ ಹೇಳ್ದೆ, ನಿನ್ನ ಗಂಡನ ಬಗ್ಗೆ ಮನೆ ಬಗ್ಗೆ ಏನು ಹೇಳಲೇ ಇಲ್ಲ. ಯಾಕಮ್ಮ, ಏನಾದರೂ ಸಮಸ್ಯೆ? ಈಗ ನಮ್ಮ ಮುಂದೆ ಇರೋ ಪ್ರಶ್ನೆ ಚೆಲುವಿನ ಬೆಂಕಿನ ಚೆಲುವಿನ ಇವರಿಬ್ಬರ ಸಮಯ ತುಂಬಾ ಕಮ್ಮಿ ಇದೆ. ನೀನು ಆದಷ್ಟು ಬೇಗ ಚಿನ್ನು ಮರಿನ ನನ್ನ ಹತ್ರ ಕರ್ಕೊಂಡ್ಬಂದ್ರೆ ಸರಿ. ಇಲ್ಲದೆ ಹೋದ್ರೆ ಅನ್ಯಾಯವಾಗಿ ವಿಶ್ವ, ಅಯ್ಯೋ, ಯಾಕೋ ನೀನು ಒಂಥರ ಗಾಬರಿ ಆದಾಗಿದ್ಯಾ? ಏನು ಮೆಸೇಜ್ ಅದು? ಏನಿಲ್ಲ ಜಾನು, ಅದೇ ನನ್ನ ತರಲೆ ಫ್ರೆಂಡ್ಸ್ ಇದ್ದಾರಲ್ಲ, ಅವ್ರಿಗೇನೋ ಕಳಿಸಿದ್ರು ನೋಡ್ತಿದ್ದೆ ಅಷ್ಟೆ. ನೀ ನಿಜ ಹೇಳ್ತಿದ್ಯಾ ತಾನೆ? ನಿಜ ಜಾನು, ಯಾಕೆ ನನ್ನ ಮಾತು ಮೇಲೆ ನಿಂಗೆ ನಂಬಿಕೆ ಇಲ್ವಾ? ನಂಬಿಕೆ ಇದೆ. ಸರಿ, ನಾನು ಒಳಗೆ ಹೋಗ್ತೀನಿ.